ಹಾಯ್, ಎಲ್ಲರಿಗೂ ನಮಸ್ಕಾರ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಸ್ವಲ್ಪ ಮನೇಲಿ ಇವಾಗೆಲ್ಲ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗೋದು ಇಲ್ಲಿ ಬರೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಬಂದು ಶಾರ್ಟ್ ವಿಡಿಯೋ ಥರ ಹಾಕ್ತಾಯಿದ್ದೀನಿ. ತುಂಬ ದೊಡ್ಡ ಲೆಂತ್ ವಿಡಿಯೋ ಏನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಇದೊಂದು ನನ್ನ ಈವೆಂಟ್ಸು ಏನೇನು ಮಾಡ್ತಾಯಿದ್ದೀನಿ ಅಂತ. ಇದೊಂದು ಪ್ಯಾಕೇಜ್ ಥರ ತೊಗೊಂಡು ನಾನೊಂದು ಈವೆಂಟ್ ಮಾಡಿಕೊಟ್ಟಿರೋದು. ಇದು ಆಲ್ಮೋಸ್ಟ್ 1 ಇಯರ್ ಮುಂಚೆ ಮಾಡಿರೋ ವಿಡಿಯೋ ನಾನು ಇವತ್ತು ಹಾಕ್ತಾ ಇರೋದು. ಹಳದಿ ಮೆಹಂದಿ, ಇದು ಫಸ್ಟು ಮೆಹಂದಿ ಡೆಕೋರೇಷನ್ನು. ನಾನು ಎಂಟೈರ್ ಸೆಟಪ್ ಮತ್ತು ಫಾಗ್ ಎಂಟ್ರಿ ಎಲ್ಲ. ಇದು ಬಂದು ಹಳದಿ ಡೆಕೋರು A to Z ಎಲ್ಲ ನಮ್ಮ ಕಡೆಯಿಂದನೇ ಬರುತ್ತೆ. ಮದುವೆದು ಒಂದೇ ಡೆಕೋರೇಷನ್ ನಮ್ಗೆ ಕೊಟ್ಬಿಟ್ರೆ ನೀವು ಒಂದೇ ಒಂದು ಐಟಮ್ ಕೂಡ ನೀವು ತರೋ ಅವಶ್ಯಕತೆ ಇರೋಲ್ಲ. ಎಲ್ಲ ಡೆಕೋರೇಷನಿಂದ ಹಿಡ್ದು ವೆಲ್ಕಮ್ ಬೋರ್ಡಿಂದ ಹಿಡ್ದು ಮನೆ ಹತ್ರ ಮಾಡಿದ್ರು ಓಕೆ, ನೀವು ರೆಸಾರ್ಟಲ್ಲಿ ಮಾಡಿದ್ರು ಓಕೆ, ಎಲ್ಲ ಫೆಸಿಲಿಟೀಸ್ ಇದೆ. ಇವಾಗಂತೂ ಹುಡುಗರೆಲ್ಲ ಇದ್ದಾರೆ, ಮಾಡಿಕೊಡ್ತೀವಿ. ಏನಂದರೆ ಎಲ್ಲರಿಗೂ ನಾನು ಬರೀ ಹಳದಿ ಮೆಹಂದಿ ಮಾತ್ರ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಎಲ್ಲರೂ ನನಗೂ ಸಪೋರ್ಟ್ ಮಾಡಿ ಎಲ್ಲ ಥರ ಡೆಕೋರೇಷನು ಮಾಡ್ತಾಯಿದ್ದೀನಿ. ನನ್ನ ಪೇಜು ಒಬ್ಬರು ಯಾರೋ ಹ್ಯಾಕ್ ಮಾಡಿಬಿಟ್ಟಿದ್ರು. ಅದು ಎಲ್ಲ ಸೈಬರ್ ಇದಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಟು ನಾನು ಇದು ಮಾಡ್ತಾಯಿದ್ದೀನಿ. ನಾನು ಈವೆಂಟ್ಸ್ ಅಂತೂ ಮಾಡ್ತಾನೇ ಇದ್ದೀನಿ. ಈ ಮ್ಯಾರೇಜ್ ಈವೆಂಟ್ಸ್ ಎಲ್ಲ ನಾನು ತೊಗೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ಆದ್ದರಿಂದ ನಾನು ಕೇಳ್ಕೊತಾ ಇರೋದಷ್ಟೇ, ಎಲ್ಲ ಥರ ಡೆಕೋರೇಷನು ಮಾಡ್ತಾಯಿದ್ದೀನಿ. ಇದು ನಾನು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಮಾಡ್ತಾ ಇರೋದು. ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಯಾರಿಗೂ ಜಾಸ್ತಿ ಏನು ಪ್ರೈಸಸ್ ಮಾಡ್ತಾಯಿಲ್ಲ, ಎಲ್ಲ ಕಮ್ಮಿ ಪ್ರೈಸಸ್. ನಾನು ಬೇರೆಯವ್ರ ಥರ ಪ್ರೈಸಸ್ ಮಾಡೋಂಗಿದ್ದರೆ ಒಂದು ಸತಿ ನನ್ನ ಹತ್ರ ಕೊಟೇಶನ್ ತೊಗೊಂಡು ಬೇರೆಯವ್ರ ಹತ್ರ ಕೊಟೇಶನ್ ತೊಗೊಳ್ಳಿ, ಗೊತ್ತಾಗುತ್ತೆ. ಇದು ನಾನು ಫುಲ್ ಡೆಕೋರೇಷನ್ ಪ್ಯಾಕೇಜ್ ನಾನು ಬುಕ್ ಮಾಡಿರೋದು. ಟೋಟಲ್ 5 lakhs. ಇದು ಪ್ಯಾಲೇಸ್ ಗ್ರೌಂಡ್ ಟೈಪು ದೊಡ್ಡ ಡೆಕೋರೇಷನ್ ಹಾಲಿರೋದು. ಹಳದಿ ಮೆಹಂದಿ ಮತ್ತು ಬಳೆ ಶಾಸ್ತ್ರ, ಮತ್ತು ಇಲ್ಲಿ ಹೊಸ್ಕೆ ಥರ ಒಂಥರ ಮಾಡ್ತಾರೆ, ಅದು ಎಲ್ಲ ಮಾಡಿ 2 ಚಪ್ರ, ಗಂಡನ ಕಡೆಗೆ ಮತ್ತು ಹೆಣ್ಣಿನ ಕಡೆಗೆ ಚಪ್ರ, ರಿಸೆಪ್ಷನು, ಮದುವೆ, ಇಷ್ಟು ಮಾಡಿಕೊಟ್ಟಿದ್ದೀನಿ. ಒಂದು ಸತಿ ಎಲ್ಲ ಚೆಕ್ ಮಾಡಿ ನಾನು A to Z ಏನೇನು ಮಾಡಿದ್ದೀನಿ ಅಂತ ಎಲ್ಲ ಹಾಕಿರ್ತೀನಿ. ಇದು 5 lakhsಗೆ ನಾನು ಮಾಡಿಕೊಟ್ಟಿರೋದು. ಬೇಕಂದರೆ ಎಲ್ಲರೂ ಒಂದು ಸತಿ ಚೆಕ್ ಮಾಡಿ ನಾನೇನೇನು ಮಾಡಿಕೊಟ್ಟಿದ್ದೀನಿ ಅಂತ ಈ ವಿಡಿಯೋದಲ್ಲಿ A to Z ಗೊತ್ತಾಗುತ್ತೆ. ಯಾವುದು ನಾರ್ಮಲಾಗಿ ಯಾವುದೂ ಮಾಡಿಲ್ಲ, ಎಲ್ಲ ಗ್ರ್ಯಾಂಡಾಗೆ ಮಾಡಿಕೊಟ್ಟಿರೋದು. ಇದು ಹೊಸ್ಕೆ ಹಾಕ್ತಾರೆ ಒಬ್ಬೊಬ್ಬರು, ಆದ್ದರಿಂದ A to Z ನಾನು ಈವೆಂಟ್ಸಲ್ಲಿ ಮಾಡಿರೋದು. ನೀವು ಒಂದು ಸತಿ ಎಲ್ಲ ಚೆಕ್ ಮಾಡಿ ನಮಗೂ ಇದು ಮಾಡಿ. ನಿಮಗೆ 1 ಲಕ್ಷದಿಂದನೂ ಇದೆ, 50,000ದಿಂದನೂ ಇದೆ. ನಿಮ್ಮ ಬಡ್ಜೆಟ್ ತಕ್ಕಾಗೆ ನಾನು ಪ್ಯಾಕೇಜು ಮಾಡಿಕೊಡ್ತೀನಿ. ಇದಾದಮೇಲೆ ಇದು ಚಪ್ರ ಇನ್ನು ಕಂಪ್ಲೀಟಾಗಿರೋ ಫೋಟೋ ಹಾಕ್ತೀನಿ. ಇದು ನೋಡಿ ನಿಮ್ಗೆ ರಿಸೆಪ್ಷನ್ನು, ಇನ್ಕ್ಲೂಡಿಂಗ್ ಪಾತ್ವೇಯಿಂದ ಹಿಡಿದು ಎಲ್ಲ ಮಾಡಿಕೊಟ್ಟಿದ್ದೀನಿ. ನಾನು ಬಡ್ಜೆಟಲ್ಲಿ ನಾನು ಎಲ್ಲರ ಥರನೂ ಜಾಸ್ತಿ ಹೇಳಿ ದುಡ್ಡು ಇಸ್ಕೊಂಡು ಮಾಡ್ಕೊಡಂಗಿದ್ದಿದ್ರೆ ನಿಮ್ಗೆ ನಾನೊಂದು ಕಾರಾರ ತೊಗೊತಾ ಇದ್ದೆ, ಒಳ್ಳೆ ಇದಾರ ಮಾಡ್ಕೊತಾ ಇದ್ದೆ, ದುಡ್ಡಾರ ಎತ್ತಿಕ್ಕೊತಾ ಇದ್ದೆ. ನನಗೆ ಎಷ್ಟು ಬೇಕು ಚೂರು ಸಾಕು. ಎಂತಕ್ಕೆ ಅಂದರೆ ಜಾಸ್ತಿ ತಗೊಂಡು ನಾವು ಇದು ಮಾಡೋಕ್ಕಾಗಲ್ಲ. ಎಂತಕ್ಕೆ ಅಂದರೆ ನಾವು ಇವಾಗ ಹೊಸ್ದಾಗಿ ಏನು ಮಾಡ್ತಾಯಿದ್ದೀವಿ. ಇನ್ನು ನಾನು ಐಟಮ್ಗೆ ಏನೇನು ಬೇಕಾಗಿತ್ತೋ ನಾನು ದುಡ್ದಿರೋದು ಅಷ್ಟು ದುಡ್ಡನ್ನು ನನ್ನ ಐಟಮ್ಗೆ ಹಾಕಿದ್ದೀನಿ. ಅದು ಹೇಳ್ಬಿಡ್ತೀನಿ. ನಾನು ಏನೇ ದುಡ್ಡು ಉಳಿಸಿದ್ದಿದ್ದು ಇದ್ದರೆ ಬರೀ ನನ್ನ ಐಟಮ್ಸ್ ಅಷ್ಟೇ. ಇದೆಲ್ಲ ನಾನು ಡೆಕೋರೇಷನಲ್ಲಿ ಸಂಪಾದನೆ ಮಾಡಿರೋದಷ್ಟೇ. ಇದು ಫುಲ್ಲು ಡೆಕೋರೇಷನ್ ನನ್ನ ಟೀಮು ನಾವು ಮಾಡಿರೋದು. ಇದು ಆಲ್ಮೋಸ್ಟ್ 1 year ಬ್ಯಾಕೆ ನಾನು ಹಾಕಿದ್ದೆ. ಈ ಥರ ಪ್ಯಾಕೇಜ್ ಬರುತ್ತೆ. ನಾನು ಎಲ್ಲ ಥರನೂ ಒಂದೇ ಪ್ಯಾಕೇಜಲ್ಲಿ ಮಾಡಿರೋದು. ಎಲ್ಲರಿಗೂ ಅವಾಗ ಹೇಳಬೇಕು. ನನಗೂ ಬೇರೆಯವ್ರ ಥರ ಶಾರ್ಟ್ ವೀಡಿಯೋಸ್ ಮಾಡಬೇಕು ಅಂತ ಇದೆ, ಆದರೆ ನನಗೆ ಅಷ್ಟೊಂದು ಬರಲ್ಲ. ಆದ್ದರಿಂದ ಇವಾಗ ನೆಕ್ಸ್ಟಿಂದ ಹಾಕಬೇಕು, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಈ ಥರ ಪ್ಯಾಕೇಜಸ್ ಇರುತ್ತೆ, ಪ್ಲೀಸ್ ನೋಡಿ, ನನಗೂ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಮನೆಗಳಲ್ಲಿ ಹಳದಿ ಡೆಕೋರು, ಮೆಹಂದಿ ಡೆಕೋರು, ಏನೇ ಫಂಕ್ಷನ್ಸ್ ಇದ್ದರೂ ನಾನು ನನ್ನ ಟೀಮ್ ಇನ್ಕ್ಲೂಡಿಂಗ್ ನಾನೇ ಒಂದೊಂದು ಬಂದು ಡೆಕೋರೇಷನ್ ಮಾಡಿಕೊಡ್ತಾಯಿದ್ದೀನಿ. ನಮ್ಮಪ್ಪ ನಾನು ಒಂದೊಂದು ಸತಿ ಅಪ್ಪ ಫ್ರೀ ಇದ್ದಾಗ ನಾನು ಬರ್ತೀನಿ ಅಂತ ಇರ್ತಾರೆ. ಇಬ್ಬರೇ ಮಾಡಿದ್ದೀವಿ ಎಷ್ಟೊಂದು ಡೆಕೋರೇಷನ್ ಎಲ್ಲ. ನೋಡಿ, ನಮಗೂ ಹೆಲ್ಪ್ ಆಗುತ್ತೆ ಅಷ್ಟೇ. ನಾನು ಕೇಳೋದೊಂದೇ, ಆದಷ್ಟು ಕೊಟೇಶನ್ ತಗೊಂಡು
ನಮಗೂ ಕೊಡಿ. ನಾನು ಯಾವುದೂ ಆರ್ಟಿಫಿಷಿಯಲ್ ಫ್ಲವರ್ಸ್ ಯೂಸ್ ಮಾಡಲ್ಲ. ಆರ್ಟಿಫಿಷಿಯಲ್ ಬೇಕು ಅಂದರೆ ನೆಕ್ಸ್ಟು ನಿಮ್ಗೆ ತುಂಬ ಬಜೆಟ್ ಕಮ್ಮಿ ಇದೆ ಅಂದರೆ ಆರ್ಟಿಫಿಷಿಯಲ್ಲು ನಾನು ಯೂಸ್ ಮಾಡಿ ಮಾಡಿಕೊಡ್ತೀನಿ. ನಾನು ಆಲ್ಮೋಸ್ಟ್ ಇವಾಗ ಮಾಡ್ತಾ ಇರೋದೆಲ್ಲ ಆ ಥರನೇ. ಇದು ನೋಡಿ ಬಲೂನ್ ಡೆಕೋರೇಷನ್ಸ್, ನೀವು ಎಲ್ಲ ಥರ ಡೆಕೋರೇಷನ್ಸು ಮಾಡ್ತಾಯಿದ್ದೀನಿ. ಪ್ಲೀಸ್ ನೀವು ನನಗೆ ಆರ್ಡರ್ ಕೊಡಿ ಅಂದರೆ ಕೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಕೊಡಿ. ಡೆಕೋರೇಷನಲ್ಲಿ ಚೆಕ್ ಮಾಡಿ ಕೊಡಿ. ನನ್ನ ಕಸ್ಟಮರ್ಸ್ ಯಾರ್ಯಾರು ಕೊಡ್ತಾಯಿದ್ದಾರೋ ಅವರು ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಕೊಡ್ತಾಯಿದ್ದಾರೆ, ಅದು ಹೇಳ್ಬಿಡ್ತೀನಿ. ಬೇಕಂದರೆ ಯಾರೇ ಬೇಕಾದ್ರೆ ಚೆಕ್ ಮಾಡಿ. ನಂದು ಡೆಕೋರೇಷನ್ಸ್ ಏನೇನಿದೆಯೋ ಅದು ನಂದು ಮಾತ್ರ ಹಾಕ್ತಾಯಿದ್ದೀನಿ. ನಾನು ಯಾರ್ದು ರೆಫ್ರೆನ್ಸ್ ಅಂತಲೂ ನಾನು ಹಾಕ್ತಾಯಿಲ್ಲ. ಎಲ್ಲ ನಾನು ಮಾಡಿರೋ ವೀಡಿಯೋಸ್, ನಾನು ಮಾಡಿರೋದು ಮಾತ್ರ, ಇನ್ಕ್ಲೂಡಿಂಗ್ ದೊಡ್ಡ ದೊಡ್ಡ ಸ್ಟೇಜ್, ಚಿಕ್ಕದು ಎಲ್ಲ ಮಾಡಿದ್ದೀನಿ. ಇದು ಪ್ರೋಗ್ರಾಮ್ಸ್, ಡ್ಯಾನ್ಸ್, ನಿಮ್ಗೆ ಯಾವ್ದಾರು ಡ್ಯಾನ್ಸ್ ಮಾಡಬೇಕು ಅಂತ ಇದ್ದರೂ ನಮ್ಮ ಕಡೆಯಿಂದ ಕೊರಿಯೋಗ್ರಾಫರ್ಗಳು ಸಿಗ್ತಾರೆ. ಇಷ್ಟು ಅಂತ ಪ್ರೈಸಸ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ನಾನು ಯಾವುದೇ ರೀತಿ ಇದು ಮಾಡ್ತಾಯಿಲ್ಲ. ನಮ್ಮ ಹತ್ರ ಎಲ್ಲ ಥರ ಆಪ್ಷನ್ಸು ಇದೆ. ಮ್ಯಾನಿಕ್ಯೂನ್ಸ್ ಎಲ್ಲ ಥರ, 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಥರ ಅವೈಲೇಬಲ್ಸ್ ಇರುತ್ತೆ. ಹಿಂದೆ ಡೆಕೋರೇಷನ್ಸು ಎಲ್ಲ ಮಾಡಿದ್ದು ನಮ್ಮಮ್ಮ. ಇನ್ನೊಂದು ಸ್ವಲ್ಪ ಇದ್ದ ದಿವಸ ಲಾಸ್ಟ್ ಒಂದು ಆರ್ಡ್ರ್ ಮಾಡಿದ್ದು ಅಂದರೆ ಇವ್ರದ್ದೇ. ನಾನು ಆಲ್ಮೋಸ್ಟ್ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಕೊಟ್ಟ ಮೇಲೆ ಟೆನ್ಷನ್ ಮಾಡ್ಕೊಬಿಡಿ. ನನ್ನ ಜವಾಬ್ದಾರಿ, ನಾನು ಮಾಡಿಕೊಡೋ ಜವಾಬ್ದಾರಿ ನಂದು. ನಮ್ಮ ಅಮ್ಮನಿಗೆ ಒಂಚೂರು ಹುಷಾರಿರಲಿಲ್ಲ, ಅಂದಟ್ ಪರ್ಪಸ್ ಒಂದಷ್ಟು ಜನದ ಕಾಲು ಎತ್ತಕ್ಕಾಗಿಲ್ಲ. ಇನ್ಮೇಲೆ ನಿಮಗೆ ಅಂತಲೇ ನಾನು ಟೈಮ್ ಕೊಟ್ಟು ಇವೆಂಟ್ಸ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನಗೆ ಕೊಟ್ಟವ್ರು ಯಾರೂ ಡಿಸಪಾಯಿಂಟ್ ಆಗಿಲ್ಲ. ಒಂದು ಸತಿ ಚೆಕ್ ಮಾಡಿ ಕೊಡಿ. ಇನ್ನೊಂದು ಹೇಳ್ತೀನಿ, ನಾವು ಮಾಡೋದೇ 2,000 3,000 ಇಷ್ಟಕ್ಕೆ. ಅದನ್ನು ಏನಂತ ಕಾಸು ಕೊಡಬೇಕಲ್ಲ ಅಂದ್ಬಿಟ್ಟು ಅದನ್ನು ಕೊಡೋಲ್ಲ. ನಾನು ಅದರಿಂದ ಫಸ್ಟೇ ಬುಕ್ಕಿಂಗ್ಸ್ ಅಂತ ತೊಗೊತಾ ಇದ್ದೀನಿ. ಹಾಫ್ ಆಫ್ ದ ಅಮೌಂಟ್ ಕೊಡಬೇಕು. ಡೆಕೋರೇಷನ್ ಮುಗಿಯೋ ಮುಂಚೆ ನಂಗೆ ಫುಲ್ ಅಮೌಂಟ್ ಕ್ಲಿಯರ್ ಇರಬೇಕು. ಒಂದಷ್ಟು ಜನ ಅಂತೂ ದೊಡ್ಡ ಮನೆಯವರು, ನಮ್ಮಮ್ಮ ಹಿಂಗಾಗಿದೆ, ಲಾಸ್ಟ್ ಮೂಮೆಂಟಲ್ಲಿ ಕಾಸು ಕೊಡದೆ ಒಂದು ವಾರ ಆದಮೇಲೆ ಅವರ ರೆಗ್ಯುಲರಾಗೆ ಮಾಡಿಸ್ಕೊತಾಯಿದ್ರು. ಏನೋ ಗೊತ್ತಿಲ್ಲ, ಅವ್ರ ಫೀಲಿಂಗ್ ಏನೋ ಗೊತ್ತಿಲ್ಲ, ಲಾಸ್ಟಲ್ಲಿ 5,000 ಹಿಡಿದ್ಬಿಟ್ಟು ಕೊಟ್ಟರು. ನಾವು ಮಾಡೋದೇ 2,000 3,000ಕ್ಕೆ. 5,000 ಹಿಡಿದ್ರೆ ಫ್ರೀಯಾಗಿ ಬಿಟ್ಟಿಗೆ ಮಾಡಿಸ್ಕೊಂಡಂಗೆ. ಆ ಥರ ಗಲೀಜವರು ಇದ್ದಾರೆ. ಎಲ್ಲರೂ ಅಂತ ಹೇಳಲ್ಲ, ಒಬ್ಬರು, ಅದು ತುಂಬ ದೊಡ್ಡ ಮನೆ ಆಯಿತಾ. ನನ್ನ ಲೈಫಲ್ಲಿ ಆಗಿರೋದು ಅದೊಂದೇ, ಬೇರೆ ಏನು ಹೇಳಲ್ಲ. ಎಲ್ಲರೂ ಅಂತನೂ ಅಲ್ಲ, ಒಬ್ಬರೇ ನನಗೆ ಹಂಗೆ 5,000 ಹಿಡ್ದು ನಾನು ಒಂದು ಕಷ್ಟದ ಟೈಮಲ್ಲಿ ಇದ್ದಾಗ ಮಾಡಿದ್ದು. ಇವ್ರು ತುಂಬ ಅಲ್ಲಿ ಮುಗ್ದೇಟ್ಗೆ ಅಮೌಂಟ್ ಎಲ್ಲ ಕೊಟ್ಟರು ಇವರು. ಆದರೆ ನನಗೆ ಫುಲ್ಲು ಬೇಜಾರಾಗಿದ್ದೇನೆಂದರೆ, ಡಿಸಪಾಯಿಂಟ್ ಒಂದೊಂದರಲ್ಲಿ ಏನಂದರೆ ಕಾಸು ಕೊಡಲ್ಲ. ಮಾಡಿಸ್ಕೊಳ್ಳೋ ಗಂಟ ಮಾಡಿಸ್ಕೊತಾರೆ. ಎಲ್ಲ ಬೇಕು ಪ್ಯಾಕೇಜಲ್ಲಿ, ಡಾಲ್ಸ್ ಬೇಕು, ಎಲ್ಲ ಬೇಕು. ಡೆಕೋರೇಷನಲ್ಲಿ 3 ಕಾರು ಎಲ್ಲ ಬೇಕಾಗುತ್ತೆ, ಎಲ್ಲ ಡೆಕೋರೇಷನು ಬೇಕು. ಆದರೆ ಕಾಸು ಕೊಡಲ್ಲ. ನಾನು ಫ್ರೀಯಾಗಿ ಮಾಡ್ಕೊಡಂಗೆ ಆಗೋಗಿದೆ ನೋಡಿ. ರಿವ್ಯೂ ಒಂದು ನಮ್ಮ ಸೆಲೆಬ್ರಿಟಿ ಕೊಟ್ಟಿರೋದು ನಾನು ಹಾಕಿರ್ತೀನಿ. ಹಾಯ್, ನಮಸ್ಕಾರ. ನಾನು ಕಾರ್ತಿಕ್ ಮಹೇಶ್ ಸುಹಾಸ್ ಫ್ರಮ್ ವೀರ್ ಇವೆಂಟ್ಸ್. ಏನು ಈ ಥರ ಮಾಡ್ತಾಯಿಲ್ಲ, ಮನೆ ಡೆಕೋರ್ ಹಾಗೂ ಈ ಫಂಕ್ಷನ್ ಹಾಲ್ ಡೆಕೋರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆನ್ ಟೈಮ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಮೀನ್ಸ್ ಅ ಲಾಟ್.